ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 19th ನವೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಫ್ರೆಂಡ್ಸ್, ವಿದೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ದ ಸೆಷನ್. ಹಾಗೂ ಯಾರೆಲ್ಲ ಸುಮುಖ ಈ ಸೊಲ್ಯೂಷನ್ಸ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಚಾನೆಲ್ ಲೈಕ್ ಆದರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಇತರ ಆಸ್ಪಿರೆಂಟ್ಸ್ ಅವರ ಜೊತೆ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ಪ್ರಾರಂಭ ಮಾಡುವ. ಅದಕ್ಕಿಂತ ಮುಂಚೆ 18ನೇ ನವೆಂಬರ್ಗೆ ಸಂಬಂಧಿಸಿದ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡುವ. ಈ ಕ್ವೆಶನ್ಸ್ಗಳಿಗೆ ಸರಿ ಉತ್ತರ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಪ್ರಕಾಶ್, ಹಾಗೆಯೇ ಪ್ರಜ್ವಲ್ ಶೆಟ್ಟಿ ಮತ್ತು ಮಹೇಶ್ ನಾಯ್ಕರ್. ಸೂಪರ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆಲ್ಲರಿಗೂ ಕೂಡ. ಮೊದಲನೇ ಪ್ರಶ್ನೆ ಹೀಗಿದೆ: ಅಟ್ ಪ್ರೆಸೆಂಟ್ ಹೌ ಮೆನಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ದೇರ್ ಇನ್ ಇಂಡಿಯಾ? ಇದಕ್ಕೆ ಕರೆಕ್ಟ್ ಉತ್ತರ, ಇವಾಗ ಮರ್ಜರ್ ಮತ್ತು ಅಮಾಲ್ಗಮೇಷನ್ ಆದ ನಂತರ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದ್ದಾವೆ ನಮ್ಮ ದೇಶದಲ್ಲಿ. ಹಾಗೆ ಎರಡನೇ ಪ್ರಶ್ನೆ: ದ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ದಟ್ ಇಸ್ ಅ ಫೆಮಾ ಆಕ್ಟ್, ಇದು ಯಾವ ವರ್ಷ ಇದನ್ನು ಅಂಗೀಕರಿಸಲಾಯಿತು? ಹಿಯರ್ ದ ರೈಟ್ ಆನ್ಸರ್ ಈಸ್ 1999, in the year 1999. And the third question is, what is a disinvestment target set by the government of India for the year 2021-22, that is for April-March? ಇದಕ್ಕೆ ಕರೆಕ್ಟ್ ಉತ್ತರ 1.75 ಲಕ್ಷ ಕೋಟಿ. ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡುವ. ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ: ಮಾರಕೇಶ್ ಒಪ್ಪಂದದ ಪ್ರಕಾರ ಯಾವ ಸಂಸ್ಥೆಯನ್ನು ರಚಿಸಲಾಗಿದೆ? ವಿಚ್ ಆರ್ಗನೈಸೇಷನ್ ಇಸ್ ಫಾರ್ಮ್ ಪರ್ಸುವೆಂಟ್ ಟು ದ ಮಾರಕೇಶ್ ಅಗ್ರಿಮೆಂಟ್? ಇಫ್ ಯುವರ್ ಆನ್ಸರ್ is option C, that is WTO, World Trade Organization, then it is a right answer. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಿಶ್ವ ವ್ಯಾಪಾರ ಸಂಸ್ಥೆ ಎಂಬುದು ಇದು ಒಂದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುವ ಮತ್ತು ಸುಗಮಗೊಳಿಸುವ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಬೇಸಿಕಲಿ ಇಟ್ ಈಸ್ ಅನ್ intergovernmental organization that regulates and facilitates international trade between nations. And the government uses their organization to establish, revise and enforce the rules that govern international trade. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುವ ನಿಯಮಗಳನ್ನು ಸ್ಥಾಪಿಸಲು ಹಾಗೂ ಪರಿಷ್ಕರಿಸಲು ಮತ್ತು ಜಾರಿಗೊಳಿಸಲು ಸರ್ಕಾರಗಳು ಈ ಸಂಸ್ಥೆಯನ್ನು ಬಳಸ್ತವೆ. ಇದು 1948ರಲ್ಲಿ ಸ್ಥಾಪಿಸಲಾದ ಸುಂಕ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ. ಇಟ್ ರಿಪ್ಲೇಸ್ಡ್, ಈ ಪರ್ಟಿಕ್ಯುಲರ್ ಸಂಸ್ಥೆ ಇದೆಯಲ್ಲ, ಇಟ್ ರಿಪ್ಲೇಸ್ ದ GATT organization which had been established in the year 1948. ಅಂದರೆ 1948ರಲ್ಲಿ ಸ್ಥಾಪಿಸಲಾದಂತಹ ಸುಂಕ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂದರೆ GATT ಆರ್ಗನೈಸೇಷನ್ ಅನ್ನು ರಿಪ್ಲೇಸ್ ಮಾಡಿದಂಥ ಸಂಸ್ಥೆ ಯಾವುದು? ವಿಶ್ವ ವ್ಯಾಪಾರ ಸಂಸ್ಥೆ. ಹಾಗೂ ಈ ನಮ್ಮ WTO ಇದೆಯಲ್ಲ, ಇದು ತನ್ನ ಒಂದು ಕಾರ್ಯಾಚರಣೆಯನ್ನು 1ನೇ ಜನವರಿ 1995ರಿಂದ ಇದು ಪ್ರಾರಂಭ ಮಾಡ್ತದೆ. ಇದಕ್ಕೆ ಮೂಲವಾದಂಥ ವೇದಿಕೆ ಕಲ್ಪಿಸಿಕೊಟ್ಟದ್ದು ಯಾವುದು ಅಂತ ಹೇಳಿದ್ರೆ 1994ರ ಮಾರಕೇಶ್ ಒಪ್ಪಂದ. ಬೇಸಿಕಲಿ ಬಿಕಾಸ್ ಆಫ್ ದಿಸ್ 1994 ಮಾರಕೇಶ್ ಅಗ್ರಿಮೆಂಟ್ ಈ ಒಂದು ವಿಶ್ವ ವ್ಯಾಪಾರ ಸಂಸ್ಥೆಯು ಅಸ್ತಿತ್ವಕ್ಕೆ 1995ರಲ್ಲಿ ಅದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. 1994ರಲ್ಲಿ ಮಾರಕೇಶ್ ಒಪ್ಪಂದ ಆಗಿರ್ತದೆ. ಅದರ ಬರುವ ಮುಂದಿನ ವರ್ಷವೇ ಜನವರಿ 1ರಿಂದ ಈ ಒಂದು ವಿಶ್ವ ವ್ಯಾಪಾರ ಸಂಸ್ಥೆಯು ಅಸ್ತಿತ್ವಕ್ಕೆ ಬರ್ತದೆ. ಹಾಗೂ ಈ ವಿಶ್ವ ವ್ಯಾಪಾರ ಸಂಸ್ಥೆ ಇದೆಯಲ್ಲ, ಇದು ವಿಶ್ವದ ಅತಿ ಬೃಹತ್ ಆಗಿರುವಂತ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಯಾಗಿದ್ದು ಸರಿಸುಮಾರು 164 ಸದಸ್ಯ ರಾಷ್ಟ್ರಗಳು ಈ ಒಂದು ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡ್ಬಿಟ್ಟಿದೆ. ಅಂಡ್ ಇಟ್ ರೆಪ್ರೆಸೆಂಟ್ಸ್ ಓವರ್ 98% ಆಫ್ ದ ಗ್ಲೋಬಲ್ ಟ್ರೇಡ್ ಅಂಡ್ ಗ್ಲೋಬಲ್ GDP. 98% ನಮ್ಮ ಜಾಗತಿಕವಾದ ವ್ಯಾಪಾರ ಮತ್ತು ಜಾಗತಿಕ GDPಯ ಸಂಬಂಧಿಸಿದ ಎಲ್ಲ ವ್ಯಾಪಾರವನ್ನು ಅದು ಒಳಗೊಂಡಿರ್ತದೆ. ಇದು ನಮ್ಮ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಸಂಬಂಧಿಸಿದಾಗೆ. ನಮ್ಮ ಪ್ರಶ್ನೆ ಇಲ್ಲಿ ನೋಡ್ಕೊಳ್ಳಿ: ಯಾವ ಸಂಸ್ಥೆಯು ಮಾರಕೇಶ್ ಒಪ್ಪಂದದ ಪ್ರಕಾರ ರಚಿಸಲಾಗಿದೆ ಅಂತ ಹೇಳಿದ್ರೆ ದ ರೈಟ್ ಆನ್ಸರ್ ಈಸ್ ವಿಶ್ವ ವ್ಯಾಪಾರ ಸಂಸ್ಥೆ. ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಇವತ್ತು ನ್ಯೂಸ್ನಲ್ಲಿ ಹಾಕಿದ್ದೇವೆ ಅದು ಫಸ್ಟ್ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಎಲ್ರಿಗೂ ಕೂಡ. ಯಾಕಂದ್ರೆ ನಮ್ಮ ಹೆಚ್ಚಿನ ಎಲ್ಲ MCQsಗಳು ಪ್ರತಿನಿತ್ಯದ ನ್ಯೂಸ್ಗೆ ಸಂಬಂಧಿಸಿದ ಮಾಹಿತಿಯ ಮೇಲೆ ನಮ್ಮ ಈ MCQsಗಳನ್ನು ನಮ್ಮ ತಂಡ ರಚಿಸ್ತದೆ. ಹಾಗಾಗಿ ದ್ಯಾಟ್ ರಿಲೇಶನ್ಶಿಪ್ ಅಥವಾ ಆ ರೀತಿಯ ಒಂದು ಹುಡುಕಾಟಿಕೆ ನಮ್ಮಲ್ಲಿ ಖಂಡಿತವಾಗಿ ಬೇಕು. ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ಇದು ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಬಂದಿರುವಂತಹ ವಿವರ. WTO must rein in nations violating trade rules, says Goyal.
ಸೊ ಗೋಯಲ್ ಅಂದ್ರೆ ಯಾರು ಹೇಳಿ? ನಮ್ಮ ದೇಶದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿಯವರು ಪಿಯೂಷ್ ಗೋಯಲ್ ಅಂತ ಹೇಳಿಬಿಟ್ಟು. ಸೊ ಅವರು ಇತ್ತೀಚೆಗೆ ವಿಶ್ವ ವ್ಯಾಪಾರ ಸಂಸ್ಥೆ ನಡೆದಂತಹ ಒಂದು ಮಿನಿಸ್ಟ್ರಲ್ ಮೀಟ್ ಅಲ್ಲಿ, ಅದು ನವೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಜರಗ್ಲಿಕ್ಕಿದೆ, ಅಂದ್ರೆ ಮುಂದಿನ ವಾರ ಜರಗ್ಲಿಕ್ಕಿದೆ, ಬರುವ ವಾರ. ಸೊ ಆ ಒಂದು ಮೀಟಿಂಗ್ ಅಥವಾ ಆ ಒಂದು ಸಭೆಗೆ ಪೂರಕವಾಗಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಪ್ರೆಸ್ ಅಲ್ಲಿ. ಏನಂತ ಹೇಳಿದ್ರೆ, ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಂಬಂಧಿಸಿದ ಸದಸ್ಯ ರಾಷ್ಟ್ರಗಳು ಜಾಗತಿಕವಾದಂಥ ವ್ಯಾಪಾರ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ. ಕೆಲ ರಾಷ್ಟ್ರಗಳು, ಅಂದ್ರೆ ಚೀನಾದ ಹೆಸರನ್ನು ಹೇಳೋದಿಲ್ಲ, ಬಟ್ ಇಟ್ ವಾಸ್ ಹಿಂಟಿಂಗ್ ಅಟ್ ಚೈನಾ. ಸೊ ಚೀನಾ ಮತ್ತು ಇತರ ರಾಷ್ಟ್ರಗಳು ಕೆಲವೆಲ್ಲ ಈ ಜಾಗತಿಕ ನಿಯಮ, ಅಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ ಹಾಕಿಸಿದಂತ ಈ ಒಂದು ವ್ಯಾಪಾರ ನಿಯಮಾವಳಿಗಳನ್ನೆಲ್ಲ ಅದು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಸಂಸ್ಥೆ, ಅಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ, ಇದಕ್ಕೆ ಸಂಬಂಧಿಸಿದಾಗೆ ಸರಿಯಾದ ರೀತಿಯ ಒಂದು ಮಾರ್ಗಸೂಚಿಗಳನ್ನು ಮತ್ತು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಪ್ರಕಟಣೆಯನ್ನು ಅವರು ಕೊಡ್ತಾರೆ. ಸೊ ದಿಸ್ ಈಸ್ ಅಂದ್ರೆ WTOನ ಈ ಒಂದು ವಾರ್ಷಿಕ ಸಭೆಗೆ ಮುಂಚಿತವಾಗಿ ಪಿಯೂಷ್ ಗೋಯಲ್ ಅವರು ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ WTO ಬಗ್ಗೆ ಈ ಒಂದು ಮಾಹಿತಿಯನ್ನು ನಮ್ಮ ಪ್ರಶ್ನೆಯಲ್ಲಿ ಹಾಕಿದ್ದೇವೆ. ಈಗ ಎರಡನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಅನ್ ಅನಾಲಿಸಿಸ್ ಬೈ ಕ್ಲೈಮೇಟ್ ಅಂಡ್ ಎನರ್ಜಿ ರಿಸರ್ಚ್ ಫರ್ಮ್, ದಟ್ ಈಸ್ CEEW, how much is a climate fund needed for India for effectively eliminating carbon dioxide emissions by 2070? ಹವಾಮಾನ ಮತ್ತು ಶಕ್ತಿ ಸಂಶೋಧನಾ ಸಂಸ್ಥೆಯ ವಿಶ್ಲೇಷಣೆಯ ಪ್ರಕಾರ 2070ರ ವೇಳೆಗೆ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ತೊಡೆದುಹಾಕಲು ಭಾರತಕ್ಕೆ ಹವಾಮಾನ ನಿಧಿಯ ಎಷ್ಟು ಅಗತ್ಯವಿದೆ ಅಂತ ಪ್ರಶ್ನೆ ಇಲ್ಲಿ, ಹೌದಲ್ವಾ? ಸೊ ಆಲ್ರೆಡಿ ಮಾಲಿನ್ಯಕ್ಕೆ ಸಂಬಂಧಿಸಿದಾಗೆ ಪ್ರತಿಯೊಂದು ದೇಶವು ಈ ರೀತಿ ಹೊರಸೂಸುವಿಕೆಯನ್ನು ತಡಿಲಿಕ್ಕೆ ಬೇರೆ ಬೇರೆ ರೀತಿಯ ಒಂದು ಸ್ಟ್ರಾಟಜಿಗಳನ್ನು ಫಾಲೋ ಮಾಡ್ತಾ ಇದೆ. ಸೊ ಭಾರತ ಕೂಡ ಈ ರೀತಿ COP ಮೀಟಿಂಗ್ಗಳಲ್ಲೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2070ರೊಳಗಾಗಿ ಇಂಗಾಲದ ಹೊರಸೂಸುವಿಕೆಯನ್ನು ನಮ್ಮ ದೇಶದಲ್ಲಿ ನಾವು ನೆಟ್ ಝೀರೋ ನಿಟ್ಟಿಗೆ ತರ್ತೇವೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಪೂರಕವಾಗಿ ಕೆಲವೆಲ್ಲ ಒಂದು ರೀತಿಯ ಸ್ಟ್ರಾಟಜಿಯನ್ನು ಫಾಲೋ ಮಾಡಲಿಕ್ಕೆ ನಮಗೆ ಹಣಕಾಸಿನ ಅಗತ್ಯ ಇದೆ. ಸೊ ಎಷ್ಟು ಅಂತಹ ಒಂದು ಹಣಕಾಸಿನ ನೆರವಿನ ಅಗತ್ಯ ಇದೆ ಅಂತ ಹೇಳಿಬಿಟ್ಟು ಈ ಕೇಂದ್ರ ಅಂದ್ರೆ ಶಕ್ತಿ ಸಂಶೋಧನಾ ಸಂಸ್ಥೆಯ ವಿಶ್ಲೇಷಣೆ ಎಷ್ಟು ಅಂದಾಜು ಮಾಡಿದೆ ಅಂತ ಹೇಳಿದ್ರೆ, ಇಟ್ ಈಸ್ D, that is $10 ಟ್ರಿಲಿಯನ್ ಅಷ್ಟು ನಮಗೆ ಈ ರೀತಿಯ ಹಣಕಾಸಿನ ನೆರವು ಬೇಕಾಗ್ತದೆ. ಸೊ ಇದು ಯಾತಕ್ಕೋಸ್ಕರ ನಾವು ಹಾಕಿದ್ದೇವೆ ನ್ಯೂಸ್ ಪತ್ರಿಕೆಯಲ್ಲಿ ಅಂತ ಹೇಳಿದ್ರೆ, ಇದು ಕೂಡ ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಬಂದಂತ ಒಂದು ವಿವರ. ನೆಟ್ ಝೀರೋ ಹಂತಕ್ಕೆ ನಾವು ಎಫೆಕ್ಟಿವ್ ಆಗಿ ತಲುಪಬೇಕು ಅಂತ ಹೇಳಿದ್ರೆ, ಸೊ ನಮಗೆ ಸರಿಸುಮಾರು ಇಂಡಿಯಾ ವಿಲ್ ನೀಡ್ ಕ್ಲೋಸ್ ಟು $10 ಟ್ರಿಲಿಯನ್, ಅಂದ್ರೆ 700 ಲಕ್ಷ ಕೋಟಿ ರೂಪಾಯಿ ನಮ್ಮ ಭಾರತದ ಒಂದು ಬೆಲೆಯನ್ನು ನಾವು ನೋಡುವಾಗ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಲೆಯನ್ನು ನಾವು ನಿಗದಿಪಡಿಸುವಾಗ ಇಟ್ ಕಮ್ಸ್ ಟು $10 ಟ್ರಿಲಿಯನ್ ಹಾಗೂ ₹700 lakh crore ಅಷ್ಟು ನಮಗೆ ಹಣಕಾಸಿನ ಒಂದು ಬಂಡವಾಳ ಬೇಕಾಗ್ತದೆ. ಯಾವುದಕ್ಕೆ? ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನು 2070ರೊಳಗೆ ಅದನ್ನು ನೆಟ್ ಝೀರೋ ಹಂತಕ್ಕೆ ತರುವ ಸಲುವಾಗಿ ಅಂತ ಈ ಒಂದು ಅಂದಾಜನ್ನು ಕೊಟ್ಟಿರುವಂತದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ಕ್ಲೈಮೇಟ್ ಅಂಡ್ ಎನರ್ಜಿ ರಿಸರ್ಚ್ ಫರ್ಮ್, ದಟ್ ಈ ಸೆಂಟರ್ ಫಾರ್ ಎನರ್ಜಿ ಫೈನಾನ್ಸ್ ಅಂತ ಹೇಳುವಂತ ಈ ಸಂಸ್ಥೆ ಇದೆಯಲ್ಲ, ಇದು ಕೊಟ್ಟಿರುವಂತಹ ಒಂದು ವಿಶ್ಲೇಷಣೆ. ಅದಲ್ಲದೆ ನಿಮಗೆ 12ನೇ ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಕೂಡ ಈ ಒಂದು ವಿಚಾರ ಬಂದಿತ್ತು. ಏನಂತ ಹೇಳಿದ್ರೆ, ಭಾರತ COP ಮೀಟಿಂಗ್ ಅಲ್ಲಿ, COP 26 ಮೀಟಿಂಗ್ ಆಯ್ತಲ್ಲ ಗ್ಲಾಸ್ಗೋ ಅಲ್ಲಿ, ಸೊ ಅಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಅಂತಾರಾಷ್ಟ್ರೀಯ ಆ ಒಂದು ಸಭೆಯಲ್ಲಿ ನಮಗೆ ಇಂಡಿಯಾ ಹ್ಯಾಡ್ ಡಿಮಾಂಡೆಡ್ $1 ಟ್ರಿಲಿಯನ್, ನಮಗೆ $1 ಟ್ರಿಲಿಯನ್ ನೆರಕಾಸಿನ ಹಣವು ಬೇಕಾಗ್ತದೆ. ಎಲ್ಲಿಂದ? ಫ್ರಮ್ ದ ಡೆವಲಪ್ ಕಂಟ್ರಿ. ಸೊ ಆಲ್ರೆಡಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ USA ಮತ್ತು ಐರೋಪ್ಯ ರಾಷ್ಟ್ರಗಳಿಂದ ನಮಗೆ ಈ ಒಂದು ಸಾಧನೆಯಲ್ಲಿ, ಅಂದ್ರೆ ಒಂದು $1 ಟ್ರಿಲಿಯನ್ ಮಟ್ಟದ ಹಣಕಾಸು ನೆರವು ಈ ಒಂದು ಟಾರ್ಗೆಟ್ ಅನ್ನು ರೀಚ್ ಆಗಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಆ ಒಂದು ಡಿಮಾಂಡ್ ಅನ್ನು ಕೂಡ ಆ ಸಭೆಯಲ್ಲಿ ಮಾಡಿದೆ. ಅದಲ್ಲದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ COP 26 ಮೀಟಿಂಗ್ ಗ್ಲಾಸ್ಗೋ ಅಲ್ಲಿ ಏನು ನಡೆಯಿತು, ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಚಾಮೃತ ಅಂತ ಹೇಳುವಂತ ಒಂದು ತತ್ವಕ್ಕೆ, ಅಂದ್ರೆ 5 ಪ್ರಮುಖವಾಗಿರುವಂತಹ ಗ್ರೀನ್ ಗೋಲ್ಸ್ ಅನ್ನು ಕೂಡ ಅವರು ಅಲ್ಲಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಅಂದ್ರೆ ಈ ಒಂದು ನೆಟ್ ಝೀರೋ ಕಾರ್ಬನ್ ಹೊರಸೂಸುವಿಕೆಗೆ ಸಂಬಂಧಿಸಿದಾಗೆ ಈ ಒಂದು ನೆಟ್ ಝೀರೋ ಹಂತವನ್ನು 2070ರೊಳಗೆ ನಾವು ಪಡಿಬೇಕು ಅಂತ ಹೇಳಿದ್ರೆ ಈ 5 ಹಸಿರು
ಎಶ್ಯೂರೆನ್ಸ್ಗಳು, ಅದರ ಹೆಸರು ಪಂಚಾಮೃತ ಅಂತ ಹೇಳಿಬಿಟ್ಟು. ಇದು ನಿಮ್ಮ KS ಮತ್ತು UPSC ಎಕ್ಸಾಮ್ಸ್ಗಳಿಗೆ ಇದು ಡಿಸ್ಕ್ರಿಪ್ಟಿವ್ ಅಲ್ಲೂ ಕೂಡ, ನಮ್ಮ ಆಬ್ಜೆಕ್ಟಿವ್ ಪ್ರಶ್ನೆಗಳಲ್ಲೂ ಕೂಡ ಇಟ್ ಹೋಲ್ಡ್ಸ್ ವೆರಿ ಇಂಪಾರ್ಟೆಂಟ್. ಸೊ ಏನಿದು 5 ಪಂಚಾಮೃತ ತತ್ವ ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತವು ಈ ಒಂದು ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ಅಂದ್ರೆ ಪಳೆಯುಳಿಕೆಯ ಇಂಧನಕ್ಕೆ ಸಂಬಂಧಿಸಿದ ಒಂದು ವ್ಯವಸ್ಥೆಗೆ ಹಾಗೆ 2030ರೊಳಗೆ 500 ಗಿಗಾವಾಟ್ನ ಹಂತವನ್ನು ಅದು ರೀಚ್ ಆಗ್ತದೆ ಅಂತ ಹೇಳಿಬಿಟ್ಟು. ಸೊ ಇಂಡಿಯಾಸ್ ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ, ಪಳೆಯುಳಿಕೆ ಅಲ್ಲದಂತಹ ಇಂಧನ ವ್ಯವಸ್ಥೆ ಅಂದ್ರೆ ಅದು ಸೌರಶಕ್ತಿ ಇರ್ಬೋದು, ಇತರ ಶಕ್ತಿಗಳು ಅಂದ್ರೆ ರಿನ್ಯೂಬಲ್ ಎನರ್ಜಿ ಸೋರ್ಸಸ್ನ ಮೂಲಕ ಸರಿಸುಮಾರು 500 ಗಿಗಾವಾಟ್ ಅಷ್ಟು ನಾವು 2030 ಒಳಗೆ ಆ ಕೆಪಾಸಿಟಿಯನ್ನು ರೀಚ್ ಆಗ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಎರಡನೇದಾಗಿ ದ ಕಂಟ್ರಿ ವಿಲ್ ಮೀಟ್ 50% ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ಸ್ ವಿತ್ ರಿನ್ಯೂಬಲ್ ಎನರ್ಜಿ. ಪುನರ್ನವೀಕರಿಸಲಾಗುವಂತಹ ಒಂದು ಶಕ್ತಿ ಸಂಪನ್ನತೆಗೆ ಸಂಬಂಧಿಸಿದಾಗೆ ನಮ್ಮ ದೇಶವು ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ಸ್ ಅನ್ನು ಸರಿಸುಮಾರು 50% ಆ ಮೂಲಕ ಅದನ್ನು ಪಡ್ಕೊಳ್ತದೆ ಅಂತ ಹೇಳಿಬಿಟ್ಟು 2030ರೊಳಗೆ ಅಂತ ಹೇಳುವಂತಹ ಒಂದು ಘೋಷಣೆಯನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದೆ. ಅಂಡ್ ಇಟ್ ವಿಲ್ ರಿಡ್ಯೂಸ್ ಇಟ್ಸ್ ಟೋಟಲ್ ಪ್ರೊಜೆಕ್ಟೆಡ್ ಕಾರ್ಬನ್ ಎಮಿಷನ್ಸ್ ಬೈ ಬಿಲಿಯನ್ ಟನ್ಸ್ ಬೈ 2030. ಸೊ 2030ರೊಳಗೆ ಈ ಒಂದು ಇಂಗಾಲದ ಹೊರಸೂಸುವಿಕೆಯನ್ನು ಬಿಲಿಯನ್ ಟನ್ಗಳಷ್ಟು ಅದು ರಿಡ್ಯೂಸ್ ಮಾಡ್ತದೆ, ಅಂದ್ರೆ ಕಡಿಮೆ ಮಾಡ್ತದೆ. ಹಾಗೇನೆ ಇಂಡಿಯಾ ವಿಲ್ ಕಟ್ ದ ಕಾರ್ಬನ್ ಇಂಟೆನ್ಸಿಟಿ ಆಫ್ ಇಟ್ಸ್ ಇಕಾನಮಿ ಟು ಲೆಸ್ ದೆನ್ 45%. ಸೊ ಕೈಗಾರಿಕೆಗಳಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದಾಗೆ ಇಂಗಾಲದ ಹೊರಸೂಸುವಿಕೆಯನ್ನು ಕೂಡ ಸರಿಸುಮಾರು 45% ಇದನ್ನು ನಾವು ಕಟ್ ಮಾಡ್ತೇವೆ. ಹಾಗೇನೆ ಕಂಟ್ರಿ ವಿಲ್ ಅಚೀವ್ ದ ನೆಟ್ ಝೀರೋ ಸ್ಟೇಟಸ್ ಬೈ 2070. ಸೊ ಇಂಗಾಲಕ್ಕೆ ಸಂಬಂಧಿಸಿದ ಈ ಹೊರಸೂಸುವಿಕೆಯನ್ನು ಅದಕ್ಕೆ ಸಂಬಂಧಿಸಿದ ನೆಟ್ ಝೀರೋ ಸ್ಟೇಟಸ್ ಅನ್ನು 2070 ಒಳಗೆ ಅಚೀವ್ ಮಾಡ್ತೇವೆ ಅಂತ ಹೇಳುವಂತ ಈ 5 ಪ್ರಮುಖ ನಿರ್ಧಾರಗಳಾದಂತಹ ಪಂಚಾಮೃತದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು COP26 ಮೀಟಿಂಗ್ ಅಲ್ಲಿ ಅವರ ಒಂದು ಘೋಷಣೆಯನ್ನು ಮಾಡ್ಕೊಳ್ತಾರೆ. ಸೊ ಈ ಎಲ್ಲ ಅಶ್ಯೂರೆನ್ಸಸ್ಗಳು ರೀಚ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಸರಿಸುಮಾರು ಈ ರೀತಿ $1 ಟ್ರಿಲಿಯನ್ ನೆರವು, ಹಣಕಾಸಿನ ನೆರವು ಬೇಕಾಗ್ತದೆ ಅಂತ ಕೂಡ ಒಂದು ಹೇಳಿಕೆಯನ್ನು ಅವರು ಅಥವಾ ರಿಕ್ವೆಸ್ಟ್ ಅನ್ನು, ಇಟ್ ಇಸ್ ಜಸ್ಟ್ ಲೈಕ್ ಅ ಡಿಮಾಂಡ್, ಅದನ್ನು ಕೂಡ ಅವರು ಮಾಡ್ತಾರೆ. ಸೊ ಇದಿಷ್ಟು ಪಂಚಾಮೃತ ಅಂತ ಹೇಳುವಂತ ಈ ಒಂದು ಪಾಲಿಸಿಯ ಬಗ್ಗೆ. ಮೂರನೇ ಪ್ರಶ್ನೆ ನೋಡಿ, ಇದು ಇಟ್ಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. Union government's 4G mobile connectivity project in 7,287 villages of the 44 districts will benefit whom? 44 ಜಿಲ್ಲೆಗಳ 7,287 ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರದ 4G ಮೊಬೈಲ್ ಸಂಪರ್ಕ ಯೋಜನೆ ಯಾರಿಗೆ ಪ್ರಯೋಜನವನ್ನು ಉಂಟು ಮಾಡ್ತಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ದಟ್ ಇಸ್ ಬುಡಕಟ್ಟು ಸಮುದಾಯಗಳು. ಸೊ ಏನಿದು ಕೆಲವು ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರಲ್ಲ ಈ 4G ಕನೆಕ್ಟಿವಿಟಿ ಪ್ರಾಜೆಕ್ಟ್ಗೆ. ಸೊ ಏನಿದು ಇದರ ವಿಶೇಷ, ಇದನ್ನು ಫಸ್ಟ್ ಆಗಿ ತಿಳ್ಕೊಳ್ಳುವ. ಸೊ ಇದು ಕೂಡ ಹಿಂದೂ ಪತ್ರಿಕೆಯಲ್ಲಿ ಬಂದಂತ ಒಂದು ವಿಷಯ. ಯೂನಿಯನ್ ಕ್ಯಾಬಿನೆಟ್ ಆನ್ ವೆನ್ಸ್ಡೇ approved the provisioning of the 4G mobile connectivity services in 7,287 uncovered villages in the 44 aspirational districts that are among the most underdeveloped districts in India across the 5 states, that is Andhra Pradesh, Chhattisgarh, Jharkhand, Maharashtra and Odisha. So ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಇದೆ. 44 ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ ಗಳಲ್ಲಿರುವಂತಹ 7,287 ಗ್ರಾಮಗಳನ್ನು ಈ ಒಂದು 4G ಮೊಬೈಲ್ ಕನೆಕ್ಟಿವಿಟಿ ಸರ್ವಿಸಸ್ ನ ವ್ಯಾಪ್ತಿಗೆ ತರುವಂತ ಒಂದು ಯೋಜನೆಯನ್ನು ಇತ್ತೀಚೆಗೆ ಯೂನಿಯನ್ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಸೊ ಯಾವ್ಯಾವ ರಾಜ್ಯಗಳು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ ಮತ್ತು ಒಡಿಸ್ಸಾ. ಹಾಗೂ ಈ ರಾಜ್ಯಗಳನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯಗಳಲ್ಲಿ ನಮ್ಮ ಬುಡಕಟ್ಟು ಸಮುದಾಯಗಳು ಬಹಳಷ್ಟು ಇತ್ತು, ಅಂದ್ರೆ ಹೆಚ್ಚಾಗಿ ಕಾನ್ಸಂಟ್ರೇಟೆಡ್ ಆಗಿದ್ದು. ಈ ಒಂದು ರಾಜ್ಯದ ಈ ಒಂದು ಸಮುದಾಯಗಳಿಗೆ ಈ ಒಂದು 4G ಮೊಬೈಲ್ ಕನೆಕ್ಟಿವಿಟಿಗೆ ಸಂಬಂಧಿಸಿದ ಒಂದು ಪ್ರಯೋಜನ ಸಿಗಲಿ ಎಂಬ ಒಂದು ದೃಷ್ಟಿಯಲ್ಲಿ ಈ ಒಂದು ವಿಶಿಷ್ಟ ಸೇವೆಯನ್ನು ಹಾಗೂ ಯೋಜನೆಯನ್ನು ನಮ್ಮ ಈ ಒಂದು ರಾಜ್ಯಗಳ ಈ ಒಂದು ಬುಡಕಟ್ಟು ಸಮೂಹಗಳು ಇರುವಂತಹ ಈ 7,287 ಗ್ರಾಮಗಳಿಗೆ ಅದನ್ನು ಮಾಡ್ತಾ ಇದ್ದಾರೆ. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಏನು, ಕನ್ನಡದಲ್ಲಿ ಇದಕ್ಕೆ ನಾವು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂತ ಹೇಳುವಂಥದ್ದು. ಅಂಡ್ ದಿಸ್ ಟಾಪಿಕ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ನ ಈ ಟಾಪಿಕ್ ಇದೆಯಲ್ಲ, a very important topic for the UPSC and the KPSC examination preparations. ಸೊ ಇದರ ಬಗ್ಗೆ ಡೆಫಿನೆಟ್ ಆಗಿ ಪ್ರಶ್ನೆಗಳು ಕೇಳುವಂತ ಒಂದು ಚಾನ್ಸಸ್ ಇದೆ. ಸೊ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಥವಾ ಮಹತ್ವಾಕಾಂಕ್ಷೆಯ ಈ ಜಿಲ್ಲೆಗಳು ಅಂತ ಹೇಳುವಂತ ಈ ಜಿಲ್ಲೆಗಳಿದೆಯಲ್ಲ,
ಇದನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಜಾನ್ವರಿ 2018ಕ್ಕೆ ಅದನ್ನು ಲಾಂಚ್ ಮಾಡ್ತಾರೆ. ಓಕೆ, ಸೊ ಜಾನ್ವರಿ 2018ಕ್ಕೆ ಅದನ್ನು ಲಾಂಚ್ ಮಾಡ್ತಾರೆ. ಆ್ಯಂಡ್ ಈ ಪ್ರೋಗ್ರಾಮ್ ಅನ್ನು ನಮ್ಮ ನೀತಿ ಆಯೋಗ್ ಅಂತ ಹೇಳುವಂತ ಯಾವ ಪ್ರೋಗ್ರಾಮ್ ಹೇಳಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಥವಾ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂತ ಹೇಳುವಂತ ಈ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಇದನ್ನು ನಮ್ಮ ದೇಶದಲ್ಲಿ ನೀತಿ ಆಯೋಗ್ನ ಒಂದು ಪಾರ್ಟ್ನರ್ಶಿಪ್ ಜೊತೆ ಮತ್ತು ಆಯಾಯ ರಾಜ್ಯಗಳ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಳ ಒಂದು ಸಹಭಾಗಿತ್ವದಲ್ಲಿ ಇದನ್ನು ಫುಲ್ ಫ್ಲೆಡ್ಜ್ ಆಗಿ ಇದನ್ನು ಕಾರ್ಯರೂಪಕ್ಕೆ ತಂದಿರ್ತಾರೆ. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿದ್ರೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಕೆಲ ಜಿಲ್ಲೆಗಳು ಅಂದ್ರೆ ತುಂಬಾನೇ ಹಿಂದುಳಿದಂತ ಒಂದು ಜಿಲ್ಲೆಗಳು, ಅಂದ್ರೆ ಇದರ ಅರ್ಥ ಹಿಂದುಳಿದ ಜಿಲ್ಲೆಗಳು ಅಂತ ಹೇಳಿದ್ರೆ ಆ ಜಿಲ್ಲೆಗಳಿಗೆ ಸರಿಯಾದ ರೀತಿಯಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಗೆ ಪೂರಕವಾಗಿರುವಂತಹ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ನಾವು ಹಮ್ಮಿಕೊಂಡ್ರೆ ಇದು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಾಗಿ ಹೊರಹೊಮ್ಮುವಂತ ಮುಂದಿನ ದಿನಗಳಲ್ಲಿ ಚಾನ್ಸಸ್ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ ಅಥವಾ ಮಹತ್ವಾಕಾಂಕ್ಷೆಯ ಜಿಲ್ಲೆಯ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಇದನ್ನು ಹಮ್ಮಿಕೊಂಡಿದೆ. ಓಕೆ, ಸೊ ಇದರಲ್ಲಿ 2 ಹಂತಗಳಿವೆ, ಫೇಸ್ 1 ಮತ್ತು ಫೇಸ್ 2 ಅಂತ ಹೇಳುವಂತ 2 ಹಂತಗಳಿವೆ. ಸೊ ಫೇಸ್ 1 ಅಂತ ಹೇಳುವಂತ ಈ ಹಂತದಲ್ಲಿ 115 ಜಿಲ್ಲೆಗಳನ್ನು ಇದರಲ್ಲಿ ಆಯ್ಕೆ ಮಾಡಿಕೊಂಡಿದ್ರು. ಓಕೆ, ಫೇಸ್ 1 ನಲ್ಲಿ ಕರ್ನಾಟಕದ ಯಾವುದೇ ಜಿಲ್ಲೆಗಳು ಕೂಡ ಆಯ್ಕೆಗೊಂಡಿರಲಿಲ್ಲ, ಪ್ಲೀಸ್ ರಿಮೆಂಬರ್ ದಟ್. ಆ ನಂತರ ಫೇಸ್ 2 ಅಂತ ಹೇಳಿ ಮಾಡಿಕೊಂಡ್ರು. ಆ ಫೇಸ್ 2 ಅಲ್ಲಿ 9 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡ್ರು ಹಾಗೂ ಅದರಲ್ಲಿ ಕರ್ನಾಟಕದ 2 ಜಿಲ್ಲೆಗಳು ಮಹತ್ವಾಕಾಂಕ್ಷೆಯ ಜಿಲ್ಲೆಯ ಯೋಜನೆಯಡಿಯಲ್ಲಿ ಈಗ ಅದು ಯೋಜನೆಯ ಫಲಾನುಭವಿಗಳಾಗಿದ್ದಾವೆ. ಯಾವುದು ಅಂತ ಹೇಳಿದ್ರೆ ಇದು ಯಾದಗಿರ್, ಇನ್ನೊಂದು ರಾಯಚೂರು. ಓಕೆ, ಸೊ ಯಾದಗಿರ್ ಮತ್ತು ರಾಯಚೂರು ಇದೆಯಲ್ಲ, ಈ 2 ಜಿಲ್ಲೆಗಳು ಸದ್ಯಕ್ಕೆ ನಮ್ಮ ಕರ್ನಾಟಕದ ಈ ಒಂದು ಮಹತ್ವಾಕಾಂಕ್ಷೆ ಜಿಲ್ಲೆಯ ಯೋಜನೆಗಳ ಪಟ್ಟಿಯಲ್ಲಿ ಸೇರ್ತಿದೆ. ಸೊ ದೇರ್ ಆರ್ ಓನ್ಲಿ 2 districts from Karnataka which have been selected for the aspirational districts program of the central government. So this is for your kind information. ಸೊ ಇಲ್ಲಿ ನಾವು ಪ್ರಶ್ನೆ ಹಾಕಿರೋದು ಈ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ 44 ಜಿಲ್ಲೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ. ಯಾವತ್ತಕ್ಕೋಸ್ಕರ? 4G ಮೊಬೈಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಗೋಸ್ಕರ. ಸೊ ಈ 44 ಜಿಲ್ಲೆಯ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಇದು ಯಾವ ಗ್ರೂಪಿನ ಜನರಿಗೆ ಇದು ಬೆನಿಫಿಟ್ ಆಗುವಂತದಂತ ಹೇಳಿದ್ರೆ ಮುಖ್ಯವಾಗಿ ಇದು ಬುಡಕಟ್ಟು ಸಮುದಾಯಗಳಿಗೆ ಫೋಕಸ್ ಆಗಿರುವಂತಹ ಒಂದು ಪ್ರೋಗ್ರಾಮ್. 4ನೇ ಪ್ರಶ್ನೆ, Asian members have objected the presence of which country in a regional summit being hosted by China's president in last week of November 2021. ನವೆಂಬರ್ 2021ರ ಕೊನೆಯ ವಾರದಲ್ಲಿ ಚೀನಾದ ಅಧ್ಯಕ್ಷರು ಆಯೋಜಿಸಿರುವ ಪ್ರಾದೇಶಿಕ ಶೃಂಗಸಭೆಯಲ್ಲಿ ಯಾವ ದೇಶದ ಉಪಸ್ಥಿತಿಯನ್ನು ASEAN ಸದಸ್ಯರು ಆಕ್ಷೇಪಿಸಿದ್ದಾರೆ? And so here the right answer is Myanmar. ಸೊ ಮ್ಯಾನ್ಮಾರಲ್ಲಿ ನಡೆಯುವಂತ ಈ ಒಂದು ಆಂತರಿಕವಾದಂತ ಅವ್ಯವಸ್ಥೆ, ರಾಜಕೀಯ ಅವ್ಯವಸ್ಥೆಗೆ ಸಂಬಂಧಿಸಿದಾಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಏಷ್ಯನ್ ಶೃಂಗಸಭೆಯಲ್ಲೂ ಕೂಡ ಅದರ ಒಂದು ಸಹಭಾಗಿತ್ವವನ್ನು ಈ ಸಲ ರದ್ದು ಮಾಡಲಾಯಿತು. ಆದ್ರೆ ಚೈನಾ ಏನ್ ಮಾಡಿದೆ ಅಂತ ಹೇಳಿದ್ರೆ, ಚೈನಾ ಇತ್ತೀಚೆಗೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರ್ತದೆ ನವೆಂಬರ್ ಲಾಸ್ಟ್ ವೀಕ್ ಅಲ್ಲಿ. ಅದರಲ್ಲಿ ಮ್ಯಾನ್ಮಾರ್ ಅನ್ನು ಬೇಕಂತಲೇ ಆ ಒಂದು ಸಮಾವೇಶದಲ್ಲಿ ಅದನ್ನು ಒಳಗೂಡಿಸ್ತದೆ. ಸೊ ಇದನ್ನು ವಿರೋಧಿಸಿ ಅಥವಾ ಇದನ್ನು ಒಬ್ಜೆಕ್ಟ್ ಮಾಡಿ ಏಷ್ಯನ್ ಗ್ರೂಪ್ ಅದಕ್ಕೆ ಒಂದು ಅದರ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಸೂಚಿಸಿದೆ. ಓಕೆ, ಸೊ ಮ್ಯಾನ್ಮಾರ್ ಎಲ್ಲರೂ ಕೂಡ ಈ ಮ್ಯಾನ್ಮಾರ್ ಆದಷ್ಟು ಬೇಗ ತನ್ನ ಒಂದು ರೀತಿಯ ಈ ರಾಜಕೀಯವಾದಂತಹ ಟರ್ಮಾಯಿಲ್ ಅನ್ನು ಸರಿಪಡಿಸಿ ಆ ನಂತರ ನೀವು ನಮ್ಮ ಸಭೆಗಳಿಗೆ ಅಥವಾ ನಮ್ಮ ಈ ಸಂಘಟನೆಗೆ ನೀವು ಬರಬಹುದು ಅಥವಾ ಯು ಕ್ಯಾನ್ ಜಾಯಿನ್ ದ ಏಷ್ಯನ್ ಸಮಿಟ್ ಅಂತ ಹೇಳುವಂತ ಒಂದು ಕೊಟ್ಟಿದೆ. ಯಾಕಂದ್ರೆ ಮ್ಯಾನ್ಮಾರ್ ಇದೆಯಲ್ಲ, ಇದು ಏಷ್ಯನ್ನ ಒಂದು ಸದಸ್ಯ ರಾಷ್ಟ್ರ ಆಗಿರ್ತದೆ. ಸೊ ಹಾಗಾಗಿ ಆ ರೀತಿಯ ಒಂದು ಹೇಳಿಕೆ ಕೊಟ್ರೆ ಚೀನಾ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದರ ಇಡೆಯಲ್ಲಿ ಒಂದು ಸಮಿಟ್ ಅನ್ನು ಆರ್ಗನೈಸ್ ಮಾಡಿಕೊಂಡು ಮ್ಯಾನ್ಮಾರ್ ಅನ್ನು ಕೂಡ ಅದಕ್ಕೆ ಒಂದು ರೀತಿ ಇನ್ವೈಟ್ ಮಾಡ್ತದೆ. ಸೊ ಎಲ್ಲಿಯೂ ಇದು ಏಷ್ಯನ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ಚೀನಾ ಒಂದು ರೀತಿ ಇಂಟರ್ಫಿಯರ್ ಮಾಡುವ ರೀತಿಯಲ್ಲಿ ಇದು ಆಗುವಂತ ಒಂದು ಪೊಲಿಟಿಕಲ್ ಸನ್ನಿವೇಶ. ಸೊ ಇದು ಆಕ್ಚುಲಿ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಏಷ್ಯನ್ ದೇಶಗಳೆಲ್ಲ ಈ ಮ್ಯಾನ್ಮಾರ್ನ ಈ ಒಂದು ಪೊಲಿಟಿಕಲ್ ಕ್ರೈಸಿಸ್ ಅನ್ನು ಎಂಡ್ ಮಾಡಿ ಆದಷ್ಟು ನಾರ್ಮಲ್ಸಿಗೆ ಬರಲಿಕ್ಕೆ ಇದೊಂದು ಕಾರ್ಯತಂತ್ರವನ್ನು ರೂಪಿಸಿದ್ರೆ, ಚೀನಾ ಎಲ್ಲೋ ಒಂದು ರೀತಿ ಇಂಡೈರೆಕ್ಟ್ ಆಗಿ ತನ್ನ ಸಪೋರ್ಟ್ ಅನ್ನು ತೋರಿಸುವ ರೀತಿಯಲ್ಲಿ ಈ ವ್ಯವಸ್ಥೆಯು, ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ನಮಗೆ ಒಂದು ರಿಫ್ಲೆಕ್ಷನ್ ಅನ್ನು ಕೊಡ್ತಾ ಇದೆ. 5ನೇ ಪ್ರಶ್ನೆ,
ಇಂಡಿಯಾ ಗೆಟ್ಸ್ ರೀ-ಎಲೆಕ್ಟೆಡ್ ಟು ದ ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ವಿಚ್ ಏಜೆನ್ಸಿ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ಇದೆ. ವಿಶ್ವಸಂಸ್ಥೆಯ ಯಾವ ಏಜೆನ್ಸಿಯ ಕಾರ್ಯನಿರ್ವಾಹಕ ಮಂಡಳಿಗೆ ಭಾರತವನ್ನು ಮರು ಆಯ್ಕೆ ಮಾಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಯುನೆಸ್ಕೋ. ಸೊ ಯುನೆಸ್ಕೋ ಅಂತ ಹೇಳಿದ್ರೆ ಯುಎನ್ಸ್ ಕಲ್ಚರಲ್ ಮತ್ತು ಎಜುಕೇಶನಲ್ ಆರ್ಗನೈಸೇಷನ್, ಹೌದಾ ಅಲ್ವಾ? ಸೊ ವಿಶ್ವಸಂಸ್ಥೆಯ ಸಾಂಸ್ಕೃತಿಕವಾದ ಮತ್ತು ಶೈಕ್ಷಣಿಕ ಸಂಸ್ಥೆ ಅದು. ಸೊ ಈ ಸಂಸ್ಥೆ ಇದೆಯಲ್ಲ, ಇದು ಭಾರತ ಇದರ ಕಾರ್ಯನಿರ್ವಾಹಕ ಮಂಡಳಿಗೆ ನಡೆದ ಮರು ಚುನಾವಣೆಯಲ್ಲಿ ಬುಧವಾರ ಭಾರತವು ಗೆಲುವು ಸಾಧಿಸಿದ್ದು. ಸೊ ಹಾಗಾಗಿ ಈ ಗೆಲುವಿನಿಂದಾಗಿ 2021ರಿಂದ ಇನ್ನು 2025ರವರೆಗೂ ಕೂಡ ಭಾರತದ ಸದಸ್ಯತ್ವ ಈ ಒಂದು ಎಕ್ಸಿಕ್ಯೂಟಿವ್ ಬೋರ್ಡ್ ಅಲ್ಲಿ ಮುಂದುವರಿಲಿಕ್ಕಿದೆ. ಸೊ ಎಕ್ಸಿಕ್ಯೂಟಿವ್ ಬೋರ್ಡ್ ಅಂತ ಹೇಳುವಂತೆ ಈ ಕಾರ್ಯನಿರ್ವಾಹಕ ಮಂಡಳಿ ಇದೆಯಲ್ಲ ನಮ್ಮ ಯುನೆಸ್ಕೋ, ಅದರಲ್ಲಿ 58 ಸದಸ್ಯ ರಾಷ್ಟ್ರಗಳು ಇರ್ತವೆ ಹಾಗೂ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳಿಗೂ ಕೂಡ 4 ವರ್ಷದ ಒಂದು ಅವಧಿ ಇರ್ತದೆ. ಸೊ ಈ 4 ವರ್ಷದ ಅವಧಿಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಭಾರತ ಪುನೊಂದು ಬಾರಿ ಅದು ಮರು ಆಯ್ಕೆಗೊಂಡಿದೆ ಈ ಒಂದು ಕಾರ್ಯನಿರ್ವಾಹಕ ಮಂಡಳಿ. ಯಾವ ಮಂಡಳಿಗೆ? ಯುನೆಸ್ಕೋದ ಕಾರ್ಯನಿರ್ವಾಹಕ ಮಂಡಳಿಗೆ. ಸೊ ಯುನೆಸ್ಕೋ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಅಂದ್ರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಇದು. ಇದರ ಮುಖ್ಯ ಉದ್ದೇಶ, ಇದರ ಸ್ಥಾಪನೆಗೆ ಸಂಬಂಧಿಸಿದ ಉದ್ದೇಶ ವಿಶ್ವದಲ್ಲಿ ಶಾಂತಿ, ಸುರಕ್ಷತೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿಯನ್ನು ಪ್ರೇರೇಪಿಸುವಂತಹ ಒಂದು ವಿಶಿಷ್ಟ ಸಂಸ್ಥೆ ಇದು. ಇದರಲ್ಲಿ ಈಗ 1900 ಮೆಂಬರ್ ಸ್ಟೇಟ್ ಸದಸ್ಯ ರಾಷ್ಟ್ರಗಳಿದ್ದು 11 ಸಹ ಸದಸ್ಯತ್ವ ಪಡ್ಕೊಂಡಂತ ಮೆಂಬರ್ಸ್ಗಳು ಕೂಡ ಇರ್ತಾರೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಪ್ಯಾರಿಸ್, ಫ್ರಾನ್ಸ್ ಅಲ್ಲಿ. ಸೊ ಯುನೆಸ್ಕೋ 1945ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಂತಹ ಸಂಘಟನೆ. ಹಿಂದೆ ಲೀಗ್ ಆಫ್ ನೇಷನ್ಸ್ ಅಲ್ಲಿದ್ದಂತ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುಯಲ್ ಕೋಆಪರೇಷನ್ ಅಂತ ಹೇಳುವಂತಹ ಸಂಸ್ಥೆಗೆ ರಿಪ್ಲೇಜರ್ ಆಗಿ ಯುನೆಸ್ಕೋ ಅಂತ ಹೇಳುವಂತಹ ಸಂಸ್ಥೆಯನ್ನು ವಿಶ್ವಸಂಸ್ಥೆಯು ಸ್ಥಾಪಿಸಿದೆ. 6ನೇ ಪ್ರಶ್ನೆ, ವಿಚ್ ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ವಿಲ್ ಬಿ ಕನ್ಫರ್ಡ್ ವಿತ್ ಅ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ದ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್? ಸೊ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ನಿಂದ ಯಾವ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರನಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಪ್ರಕಾಶ್ ಪಡುಕೋಣೆ. ಸೊ ಇದು ಪ್ರಜಾವಾಣಿ ಮತ್ತು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ನ್ಯೂಸ್. ಭಾರತದ ಶ್ರೇಷ್ಠ ಆಟಗಾರರಾದ ಬ್ಯಾಡ್ಮಿಂಟನ್ ಆಟಗಾರರಾದ ಪ್ರಕಾಶ್ ಪಡುಕೋಣೆ ಅವರಿಗೆ ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಇದು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅವರು ಕೊಡುವಂತಹ ಈ ಒಂದು ಶ್ರೇಷ್ಠ ಜೀವಮಾನ ಪ್ರಶಸ್ತಿ. ಸೊ ಆ ಪ್ರಶಸ್ತಿಗೆ ಇವರು ಆಯ್ಕೆಯಾಗಿದ್ದಾರೆ. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮ ಆಕ್ಟ್ರೆಸ್ ದೀಪಿಕಾ ಪಡುಕೋಣೆ ಅವರ ತಂದೆಯಾಗಿರ್ತಾರೆ. 7ನೇ ಪ್ರಶ್ನೆ, ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. In which year Lord Dalhousie applied the doctrine of lapse to annex ಝಾನ್ಸಿ? ಸೊ ಯಾವ ವರ್ಷದಲ್ಲಿ ಲಾರ್ಡ್ ಡಾಲ್ಹೌಸಿ ಅವರು ಝಾನ್ಸಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಅನ್ವಯಿಸಿದ್ರು? ಸೊ ಇಲ್ಲಿ ಕರೆಕ್ಟ್ ಉತ್ತರ 1853. ಸೊ ಇದು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆ. ಯಾತಕ್ಕೋಸ್ಕರ ಇವತ್ತು ನಾವು ನಮ್ಮ ಪ್ರಶ್ನೆಯಲ್ಲಿ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ವಿಷಯ ಇಲ್ಲಿದೆ. ಏನಂತ ಹೇಳಿದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋನ ಪ್ರಕಟಣೆಯಂತೆ ನರೇಂದ್ರ ಮೋದಿಯವರು ರಾಣಿ ಲಕ್ಷ್ಮೀಬಾಯಿ ಅವರ 193ನೇ ಜಯಂತಿ ಅನ್ವಯ ಅವರಿಗೆ ಒಂದು ಟ್ರಿಬ್ಯೂಟ್ಸ್ ಅನ್ನು ಅವರು ಪೇ ಮಾಡಿದ್ದಾರೆ. ಹಾಗೆ ಇವರು 19th ನವೆಂಬರ್ 1828 ಅಲ್ಲಿ, ಅಂದ್ರೆ ರಾಣಿ ಲಕ್ಷ್ಮೀಬಾಯಿ ಅವರು 19ನೇ ನವೆಂಬರ್ 1828 ವಾರಣಾಸಿಯಲ್ಲಿ ಅವರು ಜನಿಸಿರ್ತಾರೆ. ಸೊ ಆ ಪ್ರಯುಕ್ತ ಇವರ ಒಂದು ಸ್ಮರಣೆಯನ್ನು ನಮ್ಮ ಪ್ರಧಾನಮಂತ್ರಿಯವರು ಮಾಡಿರ್ತಾರೆ. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಬಂದಿರುವಂಥದ್ದು. ಸೊ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ಗೆ ಸಂಬಂಧಿಸಿದ ಈ ನೀತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡುವ. ಸೆಕೆಂಡ್, ಸೊ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಹೇಳಿದ್ರೆ ಇದು ಬೇಸಿಕಲಿ ಒಂದು ಸ್ವಾಧೀನಕ್ಕೆ ಸಂಬಂಧಿಸಿದ ನೀತಿ. ಬ್ರಿಟಿಷರ ಲಾರ್ಡ್ ಡಾಲ್ಹೌಸಿಯಿಂದ ಇಂಟ್ರೊಡ್ಯೂಸ್ ಆಗಿರುವಂತಹ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಅಂತ ಹೇಳುವಂತ ಈ ನೀತಿ ಅನ್ವಯ ಇವರು ಭಾರತದ ಭೂಮಿ ಅಥವಾ ಭಾರತದ ಎಷ್ಟೋ ಒಂದು ರೀತಿಯ ರಾಜಪ್ರಭುತ್ವದ ರಾಜ್ಯಗಳನ್ನು ಈ ರೀತಿ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಇವರು ಅನ್ವಯ ಮಾಡಿಸಿಕೊಂಡ ಒಂದು ನೀತಿ ಅಂತ ಹೇಳ್ಬೋದು, ಅನೆಕ್ಸೇಷನ್ ಪಾಲಿಸಿ. ಸೊ ಲಾರ್ಡ್ ಡಾಲ್ಹೌಸಿ ಅವರು ಸರಿಸುಮಾರು 1848ರಿಂದ 1856ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅನೆಕ್ಸೇಷನ್ ಪಾಲಿಸಿ ಅಥವಾ ಸ್ವಾಧೀನಪಡಿಸಿಕೊಳ್ಳುವಂತಹ ಈ ನೀತಿ ಬಹಳಷ್ಟು ಜೋರಾಗಿ ನಡೆದಿತ್ತು. ಸೊ ಇದರಿಂದಾಗಿ ಕೆಲವೆಲ್ಲ ಒಂದು ರೀತಿಯ
ರಾಜಪ್ರಭುತ್ವದ ರಾಜ್ಯಗಳನ್ನು ಈ ರೀತಿ ಡಾಲ್ಹೌಸಿ ಅವರು ಬ್ರಿಟಿಷ್ ಎಂಪೈರ್ಗೆ ಅದನ್ನು ಸ್ವಾಧೀನಪಡಿಸಿಕೊಂಡಿದ್ರು. ಅದರಲ್ಲಿ ಪ್ರಥಮವಾಗಿರುವಂತಹ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದ ರಾಜ್ಯಗಳಲ್ಲಿ ಸಟಾರಾ ವಾಸ್ ಅ ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಟು ಬಿ ಎನೆಕ್ಸ್ಡ್ ಅಕಾರ್ಡಿಂಗ್ ಟು ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ. ಅಂದ್ರೆ ದತ್ತು ಮಕ್ಕಳಿಗೆ ರಾಜ್ಯಭಾರದ ಹಕ್ಕಿಲ್ಲ ಅಂತ ಹೇಳುವಂತ ಒಂದು ಪದ್ಧತಿಗನ್ವಯ ಅದು ಕೆಲವೆಲ್ಲ ಒಂದು ರಾಜ್ಯಗಳಿಗೆ ಅನ್ವಯ ಆಗ್ತಾ ಇತ್ತು. ಸೊ ಅದಕ್ಕೆ ಪೂರ್ವವಾಗಿ ಆ ಮೂಲಕ ಆ ಒಂದು ರಾಜ್ಯಗಳನ್ನು ಬ್ರಿಟಿಷರು ತಮ್ಮ ಒಂದು ಎಂಪೈರ್ಗೆ ಎನೆಕ್ಸ್ ಮಾಡುವಂತಹ ಒಂದು ಯೋಜನೆಯನ್ನು ಅವರು ಹಾಕೊಂಡಿದ್ರು. ಸೊ ಆ ನಿಟ್ಟಿನಲ್ಲಿ ಸತಾರಾ 1848ರಲ್ಲಿ ಇದು ಎನೆಕ್ಸ್ ಆದಂತ ಡಾಕ್ಟ್ರಿನ್ ಆಫ್ ಪಾಲಿಸಿ ಅನ್ವಯ ಎನೆಕ್ಸ್ ಆದಂತ ಪ್ರಥಮ ಪ್ರಿನ್ಸ್ಲಿ ಸ್ಟೇಟ್. ಹಾಗೇನೆ ಜೈಪುರ್ ಮತ್ತು ಸಂಬಾಲ್ಪುರ್ ನೆಕ್ಸ್ಟ್, ಆಮೇಲೆ ಭಗತ್, ಆನಂತರ ಉದಯ್ಪುರ್ ಹಾಗೂ ಝಾನ್ಸಿ 1853ಯಲ್ಲಿ ಎನೆಕ್ಸ್ ಆಗಿರುವಂಥದ್ದು. ಹಾಗೆಯೇ ನಾಗ್ಪುರ್ ಕೂಡ 1854ಅಲ್ಲಿ. ಸೊ ನಮ್ಮ ಪ್ರಶ್ನೆ ಇಲ್ಲಿ ಲಾರ್ಡ್ ಡಾಲ್ಹೌಸಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮೂಲಕ ಝಾನ್ಸಿಯನ್ನು ಯಾವ ಇಸವಿಯಲ್ಲಿ ಎನೆಕ್ಸ್ ಮಾಡಿದ್ರು ಅಂತ ಇತ್ತು, ಸ್ವಾಧೀನಪಡಿಸಿಕೊಂಡ್ರು ಅಂತ ಇದ್ರು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 1853. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಣಿ ಲಕ್ಷ್ಮೀಬಾಯಿ ಶಿ ಗೇವ್ ಅ ವೆರಿ ವಿಗರಸ್ ಫೈಟ್ ವಿತ್ ದ ಬ್ರಿಟಿಷ್. ಹಾಗೂ ಗ್ವಾಲಿಯರ್ನಲ್ಲಿ ಈ ರೀತಿ ಅವರು ಯುದ್ಧ ಸಂಗ್ರಾಮದಲ್ಲಿ ಅವರು ಜೂನ್ 17, 1858ರಲ್ಲಿ ಅವರು ವೀರಮರಣವನ್ನು ಹೊಂದಿರ್ತಾರೆ. ದಟ್ ಈಸ್ ಇನ್ ಗ್ವಾಲಿಯರ್. ಅವರು ಹುಟ್ಟಿರೋದು ವಾರಣಾಸಿ, ಉತ್ತರ ಪ್ರದೇಶದಲ್ಲಿ. ಸೊ 8ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಗುರುನಾನಕ್ ಅವರ ಸಮಕಾಲೀನರಲ್ಲ? ವೆರಿ ನೈಸ್ ಕ್ವೆಶ್ಚನ್. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಅ ಕಂಟೆಂಪರರಿ ಆಫ್ ಗುರುನಾನಕ್? So here the right answer is option D. ಎರಡನೇ ದೇವರಾಯ, ದೇವರಾಯ II was not the contemporary of Guru Nanak. ಹಾಗಾದ್ರೆ ಬಾಬರ್, ಇಬ್ರಾಹಿಂ ಲೋಧಿ, ಕೃಷ್ಣದೇವರಾಯ ಇವರೆಲ್ಲರೂ ಕೂಡ ಆಗಿದ್ರೆ ಗುರು ನಾನಕ್ ಅವರ ಸಮಕಾಲೀನರಾಗಿರ್ತಾರೆ. ಅಂದ್ರೆ ಅದೇ ಕಾಲದಲ್ಲಿ ಅವರು ಕೂಡ ಇದ್ದವರು ಅಂತ ಹೇಳುವಂತ ಅರ್ಥ. ಸೊ ಗುರು ನಾನಕ್ ವಾಸ್ ನಾಟ್ ದ ಕಂಟೆಂಪರರಿ ಆಫ್ ದೇವರಾಯ II. ಓಕೆ, ಸೊ ದೇವರಾಯ II ಅಂತ ಇದಾರಲ್ಲ, ಅವರ ಈ ಕಾಲಮಾನ ನೋಡಿದ್ರೆ ನೋಡಿ, ಫ್ರಮ್ 1422 to 1446. ಆದ್ರೆ ಗುರು ನಾನಕ್ ಅವರ ಕಾಲಮಾನ ನೋಡಿದ್ರೆ ಇಟ್ ಈಸ್ 1469 to 1539. ಸೊ ಇವರು ತಾಲ್ವಂಡಿ ಅಂತ ಹೇಳುವಂತ ಒಂದು ಸಣ್ಣ ಗ್ರಾಮ, ಲಾಹೋರ್, ಈಗಿನ ಪಾಕಿಸ್ತಾನದಲ್ಲಿರುವಂತಹ ಲಾಹೋರ್ನ ತಾಲ್ವಂಡಿ ಅಂತ ಹೇಳುವಂತಹ ಪುಟ್ಟ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಹಾಗೂ ಗುರು ನಾನಕ್ ದೇವ್ ಅಂತ ಹೇಳಿದ್ರೆ ಸಿಖ್ ಧರ್ಮದ ಅವರು ಸಂಸ್ಥಾಪಕರಾಗಿದ್ದಾರೆ. ಹಾಗೂ ಇವರು ಬಾಬರ್ ನೋಡಿ, ಬಾಬರ್ನ ಕಾಲಾವಧಿ ನೋಡಬಹುದು, ಹಾಗೂ ಇಬ್ರಾಹಿಂ ಲೋಧಿ ಡೈನೆಸ್ಟಿಯ ಕಾಲಾವಧಿ, ಹಾಗೂ ಕೃಷ್ಣದೇವರಾಯ ಆ ಕಾಲಾವಧಿ. ಸೊ ಇವರೆಲ್ಲರೂ ನಮ್ಮ ಗುರು ನಾನಕ್ ಅವರ ಸಮಕಾಲೀನರು. ಅಂದ್ರೆ ಅದೇ ಸಂದರ್ಭದಲ್ಲಿ ಅವರು ಕೂಡ ಇದ್ರು, ಜೀವಿತಾವಧಿಯಾಗಿದ್ರು ಅಂತ ಹೇಳುವಂತ ಒಂದು ಹಿನ್ನೆಲೆ. ಸೊ ಗುರು ನಾನಕ್ ದೇವರವರ ಬಗ್ಗೆ ಇವತ್ತು ಯಾಕೆ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ? ಸೊ ನವೆಂಬರ್ ತಿಂಗಳು ಅಂತ ಹೇಳಿದ್ರೆ ಗುರು ನಾನಕ್ ಅವರ ಜನ್ಮ ತಿಂಗಳು. ಅಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪ್ರಕಾಶ್ ಪುರಬ್ ಗುರು ನಾನಕ್ ಜಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಸಲ ಅವರ 552ನೇ ಬರ್ತ್ ಆನಿವರ್ಸರಿ. ಸೊ ಆ ಪ್ರಯುಕ್ತ ಜನರಿಗೆಲ್ಲರೂ ಕೂಡ ಗ್ರೀಟಿಂಗ್ಸ್ ಅನ್ನು, ಅಂದ್ರೆ ಸಿಖ್ ಧರ್ಮದ ಜನಗಳಿಗೆ, ಹಾಗೂ ಇವರೊಂದು ವಿಶೇಷ ಸಮಾಜ ಸುಧಾರಕರಾಗಿದ್ರು. ಸೊ ಹಾಗಾಗಿ ಅವರಿಗೆ ಗ್ರೀಟಿಂಗ್ಸ್ ಅನ್ನು ತಿಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ಸೊ ಬಾಬರ್, ಇಬ್ರಾಹಿಂ ಲೋಧಿ, ಕೃಷ್ಣದೇವರಾಯ ಇವರೆಲ್ಲರೂ ಕೂಡ ನಮ್ಮ ಗುರು ನಾನಕ್ ಇವರ ಸಮಕಾಲೀನರಾಗಿರ್ತಾರೆ. ಸೊ ನವೆಂಬರ್ 19 ಗುರು ನಾನಕ್ ಜಯಂತಿ ಅಲ್ಲದೆ ಇಂದಿರಾ ಗಾಂಧಿ ಅವರ ಬರ್ತ್ ಆನಿವರ್ಸರಿ ಕೂಡ. ನಮ್ಮ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ, ಹೌದಾ ಅಲ್ವಾ? ಸೊ ಇದಕ್ಕೆ ಸಂಬಂಧಿಸಿದಾಗೆ ಕೂಡ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಮಾಹಿತಿ ಇದೆ. ನರೇಂದ್ರ ಮೋದಿ ಅವರು ನಮ್ಮ ಹಿಂದಿನ ಪ್ರಧಾನಮಂತ್ರಿ ಆಗಿರುವಂತಹ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರಿಗೂ ಕೂಡ ಟ್ರಿಬ್ಯೂಟ್ಸ್ ಅನ್ನು ಸಲ್ಲಿಸಿದ್ದಾರೆ. 9ನೇ ಪ್ರಶ್ನೆ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ವಿಸ್ತರಣೆಯನ್ನು ಪರಿಶಿಷ್ಟ ಪ್ರದೇಶಗಳಿಗೆ ಕಾಯ್ದೆ 1996 ಅನ್ವಯ ಅದು ಅಂಗೀಕರಿಸಲಾಯಿತು. On the recommendation of which committee the Panchayat Extension to the Scheduled Areas Act 1996 was passed. So that is how it means. So here the right answer is option C, that is Bhuria Samiti. So ಏನಿದು Bhuria Samiti? First and the foremost ನಾವು ಈ ಒಂದು ಅಂಶವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಇದು ಇಂಗ್ಲಿಷ್ ನಲ್ಲೂ ಕೂಡ ಇದೆ. ಸೊ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996. So to promote the local self-governance in rural India, the 73rd constitutional amendment was made in 1992. And through this amendment, as you all know, the three-tier Panchayat Raj institution was made into a law. However, e Panchayat Raj institution ke sambandhidagi its application was not restricted to the however, its application to the scheduled and the tribal areas under Article 243M was restricted. So, ಈ ಒಂದು ಕಾನೂನು ಏನಿದೆ
ಇದು ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ ಏರಿಯಾಸ್ಗಳಿಗೆ ಅದು ನಿರ್ಬಂಧವಾಗಿತ್ತು. ಬಟ್ ಬೂರಿಯಾ ಕಮಿಷನ್ ರೆಕಮೆಂಡೇಶನ್ 1995 ಅದು ಶಿಫಾರಸು ಕೊಟ್ಟ ಒಂದು ಕಾರಣ ಪಂಚಾಯತ್ಗೆ ಸಂಬಂಧಿಸಿದ ಈ ಒಂದು ಸೆಲ್ಫ್ ರೂಲ್ ಪಾಲಿಸಿ ಅದು ಆ ಏರಿಯಾಗಳಿಗೂ ಕೂಡ ಎಕ್ಸ್ಟೆಂಡ್ ಆದರೆ ಮಾತ್ರ ಅವರಲ್ಲೂ ಕೂಡ ಆಡಳಿತಕ್ಕೆ ಸಂಬಂಧಿಸಿದ ಪರಿಪೂರ್ಣವಾದಂತ ಒಂದು ಆ ಉಪಲಬ್ಧಿ, ಆ ಒಂದು ಪೂರ್ಣ ಪ್ರಮಾಣದ ಇನ್ವಾಲ್ವ್ಮೆಂಟ್ ಅವರಿಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಬಿಟ್ಟು ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996 ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಫಾರ್ ಎನ್ಶ್ಯೂರಿಂಗ್ ಟ್ರೈಬಲ್ ಸೆಲ್ಫ್ ರೂಲ್ ಫಾರ್ ಪೀಪಲ್ ಲಿವಿಂಗ್ ಇನ್ ಶೆಡ್ಯೂಲ್ಡ್ ಏರಿಯಾಸ್ ಆಫ್ ಇಂಡಿಯಾ. ಸೊ ಹಾಗಾಗಿ ಬೂರಿಯಾ ಕಮಿಟಿ ಮಾಡಿದಂತಹ ಈ ಒಂದು ಶಿಫಾರಸಿನ ಆಧಾರದ ಮೇಲೆ ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996 ಅನ್ವಯವಾಗಿದ್ದು, ಹಾಗಾಗಿ ಇದರಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಎಕ್ಸ್ಟೆನ್ಷನ್ಸ್ಗಳು ಈ ಭಾಗಕ್ಕೂ ಕೂಡ ಅದು ಅದರ ವ್ಯಾಪ್ತಿ ಉಂಟಾಯಿತು. ಸೊ ಹಾಗಾಗಿ ಪೇಸಾ ಅಂತ ಹೇಳುವಂತ ಈ ಆಕ್ಟ್ ಇದೆಯಲ್ಲ, ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಫ್ 1996 ಈಸ್ ಕನ್ಸಿಡರ್ಡ್ ಟು ಬಿ ದ ಬ್ಯಾಕ್ ಬೋನ್ ಆಫ್ ಟ್ರೈಬಲ್ ಲೆಜಿಸ್ಲೇಷನ್ ಇನ್ ಇಂಡಿಯಾ. ಸೊ ಇಲ್ಲಿ ಕನ್ನಡದಲ್ಲಿ ಇನ್ನೂ ಕ್ಲಿಯರ್ ಆಗಿ ನಾವು ಕೊಟ್ಟಿದ್ದೇವೆ. ಪರಿಶಿಷ್ಟ ಪ್ರದೇಶಗಳಿಗೆ ಪಂಚಾಯತ್ ವಿಸ್ತರಣೆ ಕಾಯ್ದೆ 1992. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಗ್ರಾಮೀಣ ಭಾರತದಲ್ಲಿ ಸ್ಥಳೀಯ ಸ್ವ ಆಡಳಿತವನ್ನು ಉತ್ತೇಜಿಸಲು 73ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು 1992ರಲ್ಲಿ ಮಾಡಲಾಯಿತು. ಸೊ ಈ ತಿದ್ದುಪಡಿಯ ಮೂಲಕ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಾನೂನು ರೂಪವಾಗಿ ಅದನ್ನು ತರಲಾಯಿತು. ಆದಾಗ್ಯೂ ಈ ಅನುಚ್ಛೇದ 243M ನ ಅಡಿಯಲ್ಲಿ ಈ ಒಂದು ಕಾನೂನನ್ನು ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಅದರ ಅನ್ವಯವನ್ನು ನಿರ್ಬಂಧಿಸಲಾಗಿತ್ತು. ಆದರೆ 1995ರಲ್ಲಿ ಬೂರಿಯಾ ಸಮಿತಿ ಶಿಫಾರಸುಗಳ ನಂತರ ಭಾರತದ ಪರಿಶಿಷ್ಟ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಬುಡಕಟ್ಟು ಸ್ವ ಆಡಳಿತವನ್ನು ಖಾತ್ರಿಪಡಿಸಲು ಪರಿಶಿಷ್ಟ ಪ್ರದೇಶಗಳಿಗೂ ಪಂಚಾಯತ್ ವಿಸ್ತರಣೆ ಕಾಯ್ದೆ 1996 ಅಸ್ತಿತ್ವಕ್ಕೆ ಬಂತು. ಸೊ ಹಾಗಾಗಿ ಈ ಪೇಸಾ ಕಾಯ್ದೆ ಅಥವಾ ಪರಿಶಿಷ್ಟ ಪ್ರದೇಶಗಳಿಗೆ ಪಂಚಾಯತ್ ವಿಸ್ತರಣೆ ಕಾಯ್ದೆ ಇದು ಭಾರತದಲ್ಲಿ ಬುಡಕಟ್ಟು ಶಾಸನದ ಒಂದು ಬೆನ್ನೆಲುಬು ಅಂತ ಹೇಳಿ ಅದನ್ನು ಪರಿಗಣಿಸಲಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಷಯಗಳು. ಸೊ ಇದನ್ನು ನಾವು ಯಾಕೆ ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ ಅಲ್ವಾ? ಪೇಸಾ ಕಾಯ್ದೆಯ ಬಗ್ಗೆ ನಾವು ಯಾಕೆ ಇವತ್ತು ನಮ್ಮ MCQs ಅಲ್ಲಿ ಹಾಕಿದ್ದೇವೆ? ಯಾಕಂದ್ರೆ ಟು ಕಮಾಮರೇಟ್ ದ 25th year of enactment of the ಪಂಚಾಯತ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ಡ್ ಏರಿಯಾ ಆಕ್ಟ್ 1996, ಅಂದ್ರೆ ಈ ವರ್ಷ ಈ ಪೇಸಾ ಆಕ್ಟ್ಗೆ ಸಂಬಂಧಿಸಿದಾಗೆ ಅದರ ಅನುಷ್ಠಾನವಾಗಿ 25ನೇ ವರ್ಷ ಇದು. ಸೊ ಹಾಗಾಗಿ ನಮ್ಮ ಪಂಚಾಯತ್ ರಾಜ್ ಸಚಿವಾಲಯವು ಮತ್ತು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದ್ರೆ ಬುಡಕಟ್ಟು ಸಚಿವಾಲಯವು ಮತ್ತು ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇವು ಒಂದು ದಿವಸದ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಆರ್ಗನೈಸ್ ಮಾಡಿದೆ. ಆಜಾದಿ ಕಿ ಅಮೃತ್ ಮಹೋತ್ಸವ ಅಂತ ಹೇಳಿಬಿಟ್ಟು ವಿಜ್ಞಾನ್ ಭವನಲ್ಲಿ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996 ಸೊ ಇದರ ಮೇಲೇನೆ ಒಂದು ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿದೆ. ಓಕೆ, ಸೊ ಆಲ್ಸೋ ರಿಮೆಂಬರ್ ಈ ವರ್ಷ ಪೇಸಾ ಆಕ್ಟ್ಗೆ ಸಂಬಂಧಿಸಿದ ಇದು 25th year ಅದರ ಎನಾಕ್ಟ್ಮೆಂಟ್ಗೆ ಸಂಬಂಧಿಸಿದಾಗೆ. ಸೊ ಪೇಸಾ ಆಕ್ಟ್ ಬಗ್ಗೆ ಏನಂತ ಇದು ಡೆಫಿನೆಟ್ ಆಗಿ KPSC UPSC ಪರೀಕ್ಷೆ ತಯಾರಿ ಮಾಡುವವರಿಗೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕೈಂಡ್ಲಿ ಗೋ ಥ್ರೂ ದಿಸ್. ಸೊ ಇದು ಇವತ್ತಿನ ಪ್ರಶ್ನೆಗಳು ಹಾಗೂ ದೀಸ್ ಆರ್ ಕ್ವೆಶನ್ಸ್ ಫಾರ್ ದ ಡೇ. ಸೊ ಇಡೀ ನಮ್ಮ ವಿಡಿಯೋಗೆ ಸಂಬಂಧಿಸಿದ ಕ್ವೆಶನ್ಸ್ಗಳನ್ನು ಈ 3 ಕ್ವೆಶನ್ಸ್ಗಳನ್ನು ಇಲ್ಲಿ ಹಾಕಿದ್ದೇವೆ. So please go through these questions and give out the right answers in the message box. Message box ಅಲ್ಲಿ ನಿಮ್ಮ ಸರಿ ಉತ್ತರವನ್ನು ಕೊಡಬಹುದು. WTO which came into existence in 1995 replaced which trade agreement? ಎರಡನೇ ಪ್ರಶ್ನೆ. Which is the first state to be annexed under the doctrine of lapse? Third question. In which place did Guru Nanak died? Okay. So ಇಷ್ಟು ಹೇಳ್ತಾ I think so it is time to end the class. And see you tomorrow with much more information about daily MCQs. So keep watching. Those who have not subscribed, kindly subscribe. Anta helta I will end this session. Have a nice day. Take care.